ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಭಾಳಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಸರ್ ಥೇರಿ ಸಬ್ಜೆಕ್ಟ್ ಅಥವಾ ಪ್ರಾಕ್ಟಿಕಲ್ ಸಬ್ಜೆಕ್ಟಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಪಾಸ್ ಆಗ್ತೀವಿ ಸರ್ ಅಂತ ಕೇಳ್ತಾ ಇದ್ರು. ಈಗ ತಾನೇ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರೆದಿದ್ದೀರಿ ಮತ್ತು ಈಗ ತಾನೇ ಥೇರಿ ಎಕ್ಸಾಮ್ ಕೂಡ ಬರೆದಿದ್ದೀರಿ. ಇದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸು, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಡಿಸ್ಟಿಂಕ್ಷನ್ನು ಅಂತ ನಾನು ಮಾಹಿತಿ ನಿಮಗೆ ಹೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿದೆ, ಈಗ ಥೇರೀಸ್ ಒಂದು ವೇಳೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದ್ದರೆ ಟೋಟಲ್ ಮಾರ್ಕ್ಸ್ ಇರೋದು 100. ಅದೇ ರೀತಿ ಥೇರಿ ಸಬ್ಜೆಕ್ಟ್ ಆಗಿದ್ದರೂ ಅದಕ್ಕೂ ಟೋಟಲ್ ಮಾರ್ಕ್ಸ್ ಇರೋದು 100. ಈಗ ಈ 100 ಮಾರ್ಕ್ಸನ್ನು ಯಾವ ಥರ ಡಿವೈಡ್ ಮಾಡಿರ್ತಾರೆ ಅಂದರೆ, ಪ್ರಾಕ್ಟಿಕಲ್ ಆಗಿರಲಿ ಅಥವಾ ಥೇರಿ ಆಗಿರಲಿ, ಈ 100 ಮಾರ್ಕ್ಸನ್ನು ಯಾವ ಥರ ಡಿವೈಡ್ ಮಾಡಿರ್ತಾರೆ ಅಂದರೆ 50+50 ಅಂದರೆ 50 ಮಾರ್ಕ್ಸ್ ಇಂಟರ್ನಲ್ ಆಗಿರುತ್ತೆ ಮತ್ತು 50 ಮಾರ್ಕ್ಸ್ ಎಕ್ಸ್ಟರ್ನಲ್ ಅಂದರೆ ಫೈನಲ್ ಎಕ್ಸಾಮ್, ಎಂಡ್ ಸೆಮಿಸ್ಟರ್ ಎಕ್ಸಾಮ್, SEE ಅಂತ ಹೇಳ್ತೀವಿ ನಾವು. ಈಗ ನಮ್ಗೆ ಗೊತ್ತಿದೆ CIE ಅಂದರೆ ಕಂಟಿನ್ಯೂಯಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್, ಇದು 50 ಮಾರ್ಕ್ಸ್ ಇರುತ್ತೆ, ಥಿಯರಿ ಆಗಿರಲಿ ಅಥವಾ ಪ್ರಾಕ್ಟಿಕಲ್ ಆಗಿರಲಿ. ಈಗ ಥಿಯರಿಯಲ್ಲಿ ನಮ್ಗೆ ಗೊತ್ತಿದೆ, ಥಿಯರಿ ಅಥವಾ ಪ್ರಾಕ್ಟಿಕಲಲ್ಲಿ ಗೊತ್ತಿದೆ, CIEಯಲ್ಲಿ ನಾಟ್ ಎಲಿಜಿಬಲ್ ನಾವು ಅವಾಯ್ಡ್ ಮಾಡಬೇಕಂದ್ರೆ 50ಕ್ಕೆ ಮಿನಿಮಮ್ 20 ಮಾರ್ಕ್ಸ್ ಬರಲೇಬೇಕು. ಅಂದರೆ ನೀವು ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅಂದರೆ ಅರ್ಥ ಏನಾಯ್ತಂದರೆ 50ಕ್ಕೆ ಇಂಟರ್ನಲ್ಲಿಗೆ ನೀವು 20 ತೊಗೊಳ್ಳೇಬೇಕು. ಒಂದು ವೇಳೆ 20 ಮಾರ್ಕ್ಸ್ ಬರಲಿಲ್ಲ ಅಂದರೆ ಏನಾಗ್ತಾರೆ ಅಂದರೆ ನಾಟ್ ಎಲಿಜಿಬಲ್ ಮಾಡ್ತಾರೆ, ನಾಟ್ ಎಲಿಜಿಬಲ್. ಓಕೆ, ಈಗ ದಿಸ್ ಈಸ್ ಅಬೌಟ್ ಇಂಟರ್ನಲ್. ಈಗ ಎಕ್ಸ್ಟರ್ನಲ್ ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅಂತ ಕೇಳ್ತಾರೆ. ಇಲ್ಲಿಯೂ ಕೂಡ ಥಿಯರಿ ಆಗಿರಲಿ ಅಥವಾ ಪ್ರಾಕ್ಟಿಕಲ್ ಆಗಿರಲಿ, ಇಲ್ಲಿ 100. ಈಗ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಮ್ ಡೈರೆಕ್ಟ್ 50 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಪ್ರಾಕ್ಟಿಕಲ್. ಇದಕ್ಕೆ ನಿಮಗೆ ಬರಬೇಕಾಗಿದ್ದು 20 ಮಾರ್ಕ್ಸ್ ಬರಲೇಬೇಕು. ಪಾಸ್ ಆಗಬೇಕಂದ್ರೆ ಮಿನಿಮಮ್ 20 ಮಾರ್ಕ್ಸ್ ಬರಲೇಬೇಕು. ಬರಲಿಲ್ಲ ಅಂದರೆ ನೀವು ಎಕ್ಸಾಮ್ ಫೇಲ್ ಆಗ್ತೀರಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಪ್ರಾಕ್ಟಿಕಲ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ 50 ಮಾರ್ಕ್ಸಿಗೆ ತೊಗೋತಾರೆ. ಅದಕ್ಕೆ ನಿಮಗೆ 20 ಮಾರ್ಕ್ಸ್ ಬರಲೇಬೇಕು. ಬಂದರೆ ಪಾಸು, ಇಲ್ಲ ಅಂದರೆ ನೀವು ಫೇಲ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಈಗ ಥೇರಿ ಈಗಾಗಲೇ ನೀವು ಎಕ್ಸಾಮನ್ನು ಬರೆದಿದ್ದೀರಿ, ದಟ್ ಈಸ್ ಫಾರ್ 100 ಮಾರ್ಕ್ಸ್. 100 ಮಾರ್ಕ್ಸಿಗೆ ನಿಮಗೆ ಇಲ್ಲಿ ಬರಬೇಕಾಗಿದ್ದು 40 ಮಾರ್ಕ್ಸ್. ಈಗ ಇದನ್ನು ಅವ್ರೇನು ಮಾಡ್ತಾರೆ ಅಂದರೆ 50ಕ್ಕೆ ಕನ್ವರ್ಟ್ ಮಾಡ್ತಾರೆ. 50ಕ್ಕೆ ಅಂದರೆ ಎಷ್ಟಾಗುತ್ತೆ, 100ಕ್ಕೆ 40 ಆದರೆ 50ಕ್ಕೆ 20 ಆಗುತ್ತೆ. ಅಂದರೆ ಇಲ್ಲಿಯೂ ಕೂಡ ನೋಡಿ, 100 ಮಾರ್ಕ್ಸಿಗೆ 40 ಮಾರ್ಕ್ಸ್ ಬಂದರೆ ಥಿಯರಿಯಲ್ಲಿ ಪಾಸಿಂಗ್. ಇದು ನಿಮ್ಗೆ ಗೊತ್ತಿರಬೇಕು. ಭಾಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತೀರಿ, ಇದು 35 ಪಾಸಿಂಗ್ ಇರೋಂಗಿಲ್ಲ, ಇದರಲ್ಲಿ 40 ಮಾರ್ಕ್ಸ್ ಪಾಸಿಂಗ್ ಇರುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಈಗ ಬನ್ನಿ ಒನ್ ಬೈ ಒನ್. ಸೆಮಿಸ್ಟರ್ C25 ಸೆಮಿಸ್ಟರ್ ಪಾಸಿಂಗ್ ಮಾರ್ಕ್ಸಲ್ಲಿ ಇಲ್ಲಿ ನಾವು ನೋಡಬಹುದು, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಇದರಲ್ಲಿ 20 ಮಾರ್ಕ್ಸ್ ಔಟ್ ಆಫ್ 50 ಬರಲೇಬೇಕು. ಅಂದರೆ ನಾ ಆಲ್ರೆಡಿ ಹೇಳ್ದಂಗೆ ಥಿಯರಿ ಮಾರ್ಕ್ಸ್ 100 ಮಾರ್ಕ್ಸಿಗಿರುತ್ತೆ. ಇದಕ್ಕೆ ನೀವು 40 ಮಾರ್ಕ್ಸ್ ಬಂದರೆ 50ಕ್ಕೆ ಅದು 20 ಆಗುತ್ತೆ. ಇಂಟರ್ನಲ್ಲೂ ಕೂಡ 50 ಮಾರ್ಕ್ಸ್ಗೆ 20 ಮಾರ್ಕ್ಸ್ ಬರಲೇಬೇಕು. ರಿಸಲ್ಟ್ ಯಾವ ಥರ ಕೊಡ್ತಾರೆ ಅಂದರೆ, ರಿಸಲ್ಟ್ ಫೈನಲ್ ಎಕ್ಸಾಮ್ ರಿಸಲ್ಟ್ ಇದೆ, ಅದು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಮತ್ತು ಇಂಟರ್ನಲ್ CIE ಎರಡೂ ಕೂಡ ಆ್ಯಡ್ ಮಾಡಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ಈ ರಿಸಲ್ಟ್ ಮೇಲೆ ನಿಮಗೆ CGPA SGPA ಅನ್ನೋದು ಕ್ಯಾಲ್ಕುಲೇಟ್ ಮಾಡಿಸ್ತಾರೆ. CGPA SGPA ಇದು ಹಿಂಗಂದ್ರೆ ಏನಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲ್ ನೀವು ಹೋಗಿ ನೋಡಬಹುದು. ದಿಸ್ ಈಸ್ ಅಬೌಟ್ ಥಿಯರಿ ಮಾರ್ಕ್ಸ್. ಈಗ ಪ್ರಾಕ್ಟಿಕಲ್ಲು ಅಷ್ಟೇ. ಪ್ರಾಕ್ಟಿಕಲ್ ಹೆಂಗಂದರೆ 50 ಮಾರ್ಕ್ಸ್ ಫೈನಲ್ ಎಕ್ಸಾಮಿಗೆ ತೊಗೋತಾರೆ, ಇದರಲ್ಲಿ 20 ಮಾರ್ಕ್ಸ್ ಬರಬೇಕು. ಮತ್ತು ಇಂಟರ್ನಲ್ ಲ್ಯಾಬು ಕೂಡ 50 ಮಾರ್ಕ್ಸ್ ಇರುತ್ತೆ, ಇದರಲ್ಲಿ 20 ಮಾರ್ಕ್ಸ್ ನಿಮಗೆ ಬರಲೇಬೇಕು. ಬಂದರೆ ನೀವು ಪಾಸ್. ಮತ್ತು ನಮ್ಗೆ ಗೊತ್ತಿದೆ ಆಡಿಟ್ ಸಬ್ಜೆಕ್ಟ್, ಇದು ಆಡಿಟ್ ಸಬ್ಜೆಕ್ಟಿಗೆ ಎಕ್ಸಾಮ್ ಫೈನಲ್ ಎಕ್ಸಾಮ್ ಇರುವುದಿಲ್ಲ, ನೋ ಫೈನಲ್ ಎಕ್ಸಾಮ್. ಮತ್ತು ಇಂಟರ್ನಲ್ ಮಾರ್ಕ್ಸ್ ಅಷ್ಟೇ ಇರುತ್ತೆ, ಮಿನಿಮಮ್ 20 ಬರಲೇಬೇಕು 50ಕ್ಕೆ. ಈ ಕ್ವಿಕ್ಕಾಗಿ ನಾವು ನೋಡಿದರೆ ಇಲ್ಲಿ ನೋಡಿ, 50ಕ್ಕೆ 20 ಬಂತಂದರೆ ದಿಸ್ ಈಸ್ ಪಾಸ್. ಒಂದು ವೇಳೆ ಯಾವುದೇ ಸಬ್ಜೆಕ್ಟಲ್ಲಿ
50ಕ್ಕೆ 20ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದರೆ ಅದು ಫೇಲ್ ಇನ್ ದ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು, ಫೇಲ್ ಇನ್ ದ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನೀವು ಇವೆಲ್ಲ ವಿಷಯಗಳನ್ನು ತಿಳ್ಕೊಂಡಿರಬೇಕು. ಅಷ್ಟೇ ಅಲ್ಲ, ಈಗ ನಾನು CGPA ಅಂದ್ರೇನು, SGPA ಅಂದ್ರೇನು, A ಗ್ರೇಡ್ ಅಂದ್ರೇನು, B ಗ್ರೇಡ್ ಅಂದ್ರೇನು, ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತೂ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ನಾವು ವಿಸಿಟ್ ಮಾಡಿದರೆ ಅವೆಲ್ಲ ವಿಡಿಯೋ ಸಿಗ್ತವೆ. ಐ ವಿಲ್ ಶೋ ಇಟ್. ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿನ ವಿಸಿಟ್ ಮಾಡಿದರೆ ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟಲ್ಲಿ ನಾನು ಡಿಪ್ಲೊಮಾ ಎಕ್ಸಾಮ್ ಅಂತ ನನ್ನ ಹತ್ರ ಪ್ಲೇಲಿಸ್ಟ್ ಇದೆ, ಡಿಪ್ಲೊಮಾ ಎಕ್ಸಾಮ್. ಇದರಲ್ಲಿ ನಾನು ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, A ಗ್ರೇಡ್ ಅಂದ್ರೇನು, B ಗ್ರೇಡ್ ಅಂದ್ರೇನು, CGPA ಅಂದ್ರೇನು, SGPA ಅಂದ್ರೇನು, ಎಲ್ಲ ಡಿಟೇಲ್ ಮಾಹಿತಿ ಆ್ಯಸ್ ಪರ್ ನ್ಯೂ ಸಿಲೆಬಸ್ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಹೋಪ್ಫುಲಿ ಇದನ್ನು ನೀವು ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಕನ್ಫ್ಯೂಷನ್ ಇರೋಂಗಿಲ್ಲ ಯಾವ ಪರ್ಸೆಂಟೇಜಿಗೆ ಎಷ್ಟು ಅಂತ. ಈಗ ಡಿಪ್ಲೊಮಾ ಎಕ್ಸಾಮ್ಸ್ ಅಂತ ಇಲ್ಲಿ ಪ್ಲೇಲಿಸ್ಟಲ್ಲಿದೆ, ಇಲ್ಲಿ ನಾವು ನೋಡಬಹುದು. ಇದರಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಈಗ ನೋಡಿ, IOT ಇದರಲ್ಲಿ ಡಿಪ್ಲೊಮಾ ಎಕ್ಸಾಮ್ಸಲ್ಲಿ ಇದು ನೀವು ಸ್ಕ್ರಾಲ್ ಮಾಡ್ಕೊಂಡು ಹೋದಂಗೆ ಇದರಲ್ಲಿ ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್, A ಗ್ರೇಡ್ ಅಂದ್ರೇನು, F ಗ್ರೇಡ್ ಅಂದ್ರೇನು, F ಗ್ರೇಡ್ ಯಾವಾಗ ಬರುತ್ತೆ, A ಗ್ರೇಡ್ ಯಾವಾಗ ಬರುತ್ತೆ, B ಗ್ರೇಡ್ ಯಾವಾಗ ಬರುತ್ತೆ, SGPA ಅಂದ್ರೇನು, CGPA ಅಂದ್ರೇನು, ಎಲ್ಲ ಮಾಹಿತಿ ಇದರಲ್ಲಿ ಇದೆ. ಅಷ್ಟೇ ಅಲ್ಲ, ಡಿಪ್ಲೊಮಾ ರಿಸಲ್ಟ್, ಈಗ ಡಿಪ್ಲೊಮಾ ರಿಸಲ್ಟ್ ಬಂದ ತಕ್ಷಣ, ಈಗ ಡಿಪ್ಲೊಮಾ ರಿಸಲ್ಟ್ ಬಂದ ಮೇಲೆ ಅದು CGPA ಕೊಡ್ತಾರೆ. ಈಗ CGPA ಅಂದ್ರೇನು, SGPA ಅಂದ್ರೇನು, ಕನ್ನಡದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದೀನಿ. ಈಗ ರಿಸಲ್ಟ್ ನಾವು SGPA ಅಂತ ಹೇಳ್ತೀವಿ, SGPA ಮತ್ತು CGPA ಪಾಯಿಂಟ್ ಅಂತ ಹೇಳ್ತೀವಿ. ಈಗ 8.2 ಎಷ್ಟು ಪರ್ಸೆಂಟೇಜ್ ಆಗುತ್ತೆ, 9. ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ 9 CGPA ಅಂತ ಹೇಳ್ತೀವಿ, 9 CGPA ಇದರ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಅವೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದಿದೆ. ಅದಕ್ಕೆ ಇವೆಲ್ಲ 3 ವಿಡಿಯೋ ನೀವು ನೋಡಿದರೆ ನಿಮ್ಮದು ಡಿಪ್ಲೊಮಾ ರಿಸಲ್ಟ್ಸ್ ಬಗ್ಗೆ ಏನು ಡೌಟ್ ಇದೆ ಅದು ಎಲ್ಲ ಕ್ಲಾರಿಫೈ ಆಗುತ್ತೆ. ನೋಡಿ, ಡಿಪ್ಲೊಮಾ ರಿಸಲ್ಟ್ಸ್ ಬಗ್ಗೆ ಏನೇನೆಲ್ಲ ಡೌಟ್ ಇದೆಯಲ್ಲ ಅವೆಲ್ಲ ಡೌಟ್ ಕ್ಲಾರಿಫೈ ಆಗ್ತವೆ. ಮತ್ತು ಏನಾರ ಡೌಟ್ ಇದ್ದರೂ ನೀವು ನಮ್ಮ ಚಾನಲ್ ವಿಡಿಯೋಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಡಿಪ್ಲೊಮಾ ರಿಲೇಟೆಡ್ ನಾವು ಅದನ್ನು ಮತ್ತೊಂದು ಹೊಸ ವಿಡಿಯೋ ಮಾಡಿ ನಿಮಗೆ ಕ್ಲಾರಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೆ ನೀವು ಅಷ್ಟೇ ಅಲ್ಲ, ಡಿಪ್ಲೊಮಾ ರಿಲೇಟೆಡ್ ಆಲ್ ಪಾಸಿಂಗ್ ಪ್ಯಾಕೇಜು ಕೂಡ ನೀವು ಇಲ್ಲಿ ರೆಫರ್ ಮಾಡಬಹುದು. ಯಾವುದೇ ಬ್ರಾಂಚದ ವಿದ್ಯಾರ್ಥಿ ಆಗಿರಲಿ, ಎಲ್ಲ ಬ್ರಾಂಚದ್ದು C25 ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ಲಿ ಫ್ರೀ ವಿತ್ ಗುಡ್ ರೆಸ್ಪಾನ್ಸ್ ನಾವು ನಿಮ್ಮ ಮುಂದೆ ಪ್ರಿಪೇರ್ ಮಾಡಿದ್ದೀವಿ. ಇದನ್ನು ರೆಫರ್ ಮಾಡಿಬಿಟ್ಟು ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.